ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಡು ಡಾಕ್ಟರ್ಸ್ ಡು ಪಿಜಿಟಿ ಟೆಸ್ಟಿಂಗ್ ಫಾರ್ ಎವ್ರಿಬಡೀಸ್ ಎವ್ರಿ ಐವಿಎಫ್ ಸೈಕಲ್ ಅಂತಂದ್ರೆ ಪ್ರತಿ ಐವಿಎಫ್ ಸೈಕಲ್ ಟೈಮ್ನಲ್ಲಿ ಪಿಜಿಟಿ ಟೆಸ್ಟಿಂಗ್ ಅಂತ ಮಾಡ್ತಾರಾ ಅನ್ನೋದೇ ಇವತ್ತಿನ ಪ್ರಶ್ನೆ. ಸೊ ಪಿಜಿಟಿ ಟೆಸ್ಟ್ ಅಂತಂದ್ರೆ ಏನು, ಯಾಕೆ ಇದು ಮುಖ್ಯ, ಅಂಡ್ ಯಾರಿಗೆಲ್ಲ ಮುಖ್ಯ, ಯಾರಿಗೆ ಮಾಡ್ತಾರೆ ಈ ಟೆಸ್ಟ್ನ, ಯಾರಿಗೆಲ್ಲ ಮಾಡೋದಿಲ್ಲ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಪಿಜಿಟಿ ಅಂತಂತಂದ್ರೆ ಒಂದು ಜೆನೆಟಿಕ್ ಟೆಸ್ಟ್ ಎಂಬ್ರಿಯೋಸ್ ಮೇಲೆ ಮಾಡೋ ಅಂಥದ್ದು. ಓಕೆ, ಸೊ ಐವಿಎಫ್ ಪ್ರಾಸೆಸ್ ಟೈಮಲ್ಲಿ ಏನು ಎಂಬ್ರಿಯೋಸ್ ಫಾರ್ಮ್ ಆಗಿರುತ್ತಲ್ಲ, ಆ ಎಂಬ್ರಿಯೋಸ್ ನೋಡೋದಕ್ಕೆ ಚೆನ್ನಾಗಿದ್ರು ಕೂಡ ಜೆನೆಟಿಕಲಿ ಅಂದ್ರೆ ಕ್ರೋಮೋಸೋಮ್ಸ್ ಒಳಗಡೆಗೆ ಹೇಗಿದೆ, ಎಬ್ನಾರ್ಮಲ್ ನಂಬರ್ಸ್ ಏನಾದರೂ ಇದೆನಾ, ಸರಿಯಾಗಿದೆನಾ, ಕ್ರೋಮೋಸೋಮ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಟೆಸ್ಟ್ ಪಿಜಿಟಿ. ಓಕೆ, ಅಂಡ್ ಇದು ಮ್ಯಾಂಡೇಟರಿ ಟೆಸ್ಟ್ ಅಲ್ಲ, ಅಂಡ್ ಇಟ್ಸ್ ನಾಟ್ ಪಾರ್ಟ್ ಆಫ್ ಐವಿಎಫ್ ಪ್ರಾಸೆಸ್. ಓಕೆ, ಪ್ರತಿ ಐವಿಎಫ್ ಪ್ರಾಸೆಸ್ ಅಲ್ಲಿ ಈ ಪಿಜಿಟಿ ಟೆಸ್ಟ್ ನ ಇನ್ಕ್ಲೂಡ್ ಮಾಡಲ್ಲ. ಇದು ರೆಕಮೆಂಡೆಡ್ ಟೆಸ್ಟ್ ಅಲ್ಲ. ಈಗ ನಾರ್ಮಲ್ ಆಗಿ ಐವಿಎಫ್ ಟೈಮ್ ಅಲ್ಲಿ ನಮ್ಮ ಹಾರ್ಮೋನ್ಸ್ ಲೆವೆಲ್ಸ್ ನ ಎಲ್ಲ ಚೆಕ್ ಮಾಡ್ತಾರೆ ಆಸ್ ಅ ರುಟೀನ್. ಓಕೆ, ಸೊ ಅದೇ ತರ ಪಿಜಿಟಿ ಟೆಸ್ಟ್ ಒಂದು ರುಟೀನ್ ಟೆಸ್ಟ್ ಅಲ್ಲ. ಓಕೆ, ಇದನ್ನ ಓನ್ಲಿ ಸ್ಪೆಸಿಫಿಕ್ ಸಿಚುವೇಶನ್ ಅಲ್ಲಿ ಇದ್ದವಾಗ ಮಾತ್ರ ಈ ಪಿಜಿಟಿ ಟೆಸ್ಟ್ ನ ಮಾಡ್ತಾರೆ. ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಆಕ್ಚುಯಲ್ ಐವಿಎಫ್ ಪ್ರಾಸೆಸ್. ಯಾವಾಗ ಬೇಕು ಅವಾಗ ಮಾತ್ರ ಮಾಡ್ತಾರೆ. ಅಂಡ್ ಅದರರ್ಥ ಯಾವಾಗ ಬೇಕು ಅವಾಗ ಮಾತ್ರ ಮಾಡ್ತಾರೆ. ಎಲ್ಲ ಐವಿಎಫ್ ಸೈಕಲ್ ಅಲ್ಲೂ ಈ ಪಿಜಿಟಿ ಟೆಸ್ಟ್ ನ ಇನ್ಕ್ಲೂಡ್ ಮಾಡಿರೋದಿಲ್ಲ. ಸೊ ಯಾರಿಗೆಲ್ಲ ಇಟ್ಸ್ ಬೆಟರ್ ಟು ಗೋ ಥ್ರೂ ಪಿಜಿಟಿ ಅನ್ನೋ ಹಾಗಿತ್ತು ಅಂತಂತಂದ್ರೆ ಪಿಜಿಟಿ ಟೆಸ್ಟ್ ನ ಮಾಡಿಸೋದು ತುಂಬಾನೇ ಮುಖ್ಯ. ಯೂಶುವಲ್ ಆಗಿ ಈ ಪಿಜಿಟಿ ಟೆಸ್ಟ್ ನ ಯಾರಿಗೆಲ್ಲ ಮಾಡಿಸ್ತಾರೆ ಅಂತಂತಂದ್ರೆ, ಯಾವಾಗ ಮಾಮ್ ಟು ಬಿ ಅಂದ್ರೆ ಯಾರು ಮಾಡಿಸ್ಕೊಳಕ್ ಹೋಗಿರ್ತಾರಲ್ಲ ಅವರು 35 ಇಯರ್ಸ್ ಅಥವಾ 35 ಇಯರ್ಸ್ಗಿಂತ ಜಾಸ್ತಿ ವಯಸ್ಸಿನವ್ರು ಆಗಿದ್ರು ಅಂತಂತಂದ್ರೆ ಅಂಥವ್ರಿಗೆ ಪಿಜಿಟಿ ಟೆಸ್ಟ್ ನ ಮಾಡಿಸ್ತಾರೆ. ಈಗ ಸೊ ಇಫ್ ದಟ್ ಇಸ್ ದ ಕೇಸ್, ಪಿಜಿಟಿ ಶುಡ್ ಬಿ ಮ್ಯಾಂಡೇಟರಿ. ಯಾಕಂತಂದ್ರೆ ಯಾರೆಲ್ಲ ಯೂಶುವಲ್ ಆಗಿ ಐವಿಎಫ್ ಗೆ ಹೋಗುವಂತಹ ಕಪಲ್ಸ್ ಮೋಸ್ಟ್ ಆಫ್ ದಿ ದಮ್ 35 ಅಬೋನೇ ಇರ್ತಾರೆ. ಓಕೆ, ಮೋಸ್ಟ್ ಆಫ್ ದಿ ಪೀಪಲ್. ಬಟ್ ಹಂಗಂತ ಅದಕ್ಕಿಂತ ಮುಂಚೆ ಯಾರು ಹೋಗೋದೇ ಇಲ್ಲ ಅಂತ ಏನಿಲ್ಲ ಅಲ್ವಾ. ಸೊ ಸುಮಾರಷ್ಟು ಯಂಗ್ ಕಪಲ್ ಕೂಡ ಐವಿಎಫ್ ಪ್ರಾಸೆಸ್ಗೆ ಹೋಗ್ತಾರೆ. ಅವರಿಗೆ ಸಪರೇಟ್ ಆಗಿ ಗೊತ್ತಿರೋ ಅಂತಹ ಯಾವುದೋ ಒಂದು ಬಿಗ್ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಅವರು ಕನ್ಸೀವ್ ಆಗೋದಕ್ಕೆ ಆಗಿರೋದಿಲ್ಲ. ಅಂಥವ್ರು ಐವಿಎಫ್ ನಿಮ್ದು ಲಾಸ್ಟ್ ಆಪ್ಷನ್ ಅಂತಂತ ಹೇಳಿದ್ದಾರೆ. ಲೈಕ್ ಫ್ಯಾಲೋಪಿಯನ್ ಟ್ಯೂಬ್ಸ್ ಕಂಪ್ಲೀಟ್ ಆಗಿ ಬ್ಲಾಕ್ ಇದೆ, ಅಥವಾ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇದೆ, ಅಥವಾ 2 ಫ್ಯಾಲೋಪಿಯನ್ ಟ್ಯೂಬ್ ನ ರಿಮೂವ್ ಮಾಡಿದ್ದಾರೆ ಇನ್ಫೆಕ್ಷನ್ ಇಂದನೋ ಸಮ್ವಾಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇಂದನೋ ಏನೋ ಮಾಡಿ ಯಾವುದೋ ಒಂದು ಪ್ರಾಸೆಸ್ ಅಲ್ಲಿ ಅವರಿಗೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಇಲ್ಲ ಅಂತಂದವಾಗ ದರ್ ಇಸ್ ನೋ ಅದರ್ ಆಪ್ಷನ್. ಓಕೆ, ಸೊ ಅಂಥವ್ರು ಕಂಪ್ಲೀಟ್ ಆಗಿ ಐವಿಎಫ್ ಮೇಲೆನೆ ಡಿಪೆಂಡ್ ಆಗಬೇಕು. ಸೊ ಈ ತರ ಯಂಗ್ ಕಪಲ್ ಕೂಡ ಐವಿಎಫ್ ಹೋಗಿರಬಹುದು. ಸೊ ಹಾಗಾಗಿನೇ ಐವಿಎಫ್ ಮಾಡಿಸ್ಕೋತಾ ಇದ್ದಾರೆ ಅಂದ ಮಾತ್ರಕ್ಕೆ ಪಿಜಿಟಿ ಟೆಸ್ಟ್ ನ ಎಲ್ಲಾರ್ಗು ಮಾಡೋದಿಲ್ಲ. ಮ್ಯಾಂಡೇಟರಿಯಾಗಿ ಯಾರಿಗೆ ಮಾಡ್ತಾರೆ ಅಂತಂತಂದ್ರೆ 35+ ಇದ್ದವ್ರಿಗೆ ಮಾತ್ರ ಪಿಜಿಟಿ ಟೆಸ್ಟ್ ನ ಯೂಶುವಲ್ ಆಗಿ ರೆಕಮೆಂಡ್ ಮಾಡ್ತಾರೆ. ಓಕೆ, ಒಂದು ನೆಕ್ಸ್ಟ್ ಹ್ಯಾವ್ ಬೀನ್ ಥ್ರೂ ರಿಕರೆಂಟ್ ಮಿಸ್ಕ್ಯಾರೇಜಸ್. ಯಾರಿಗೆಲ್ಲ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ, ಸುಮಾರಷ್ಟು ಜನಕ್ಕೆ ಕನ್ಸೀವ್ ಆಗ್ತಾರೆ, ಮಿಸ್ಕ್ಯಾರೇಜ್ ಆಗುತ್ತೆ, ಕನ್ಸೀವ್ ಆಗ್ತಾರೆ, ಮಿಸ್ಕ್ಯಾರೇಜ್ ಆಗುತ್ತೆ. ಆ ತರದ್ ಹಿಸ್ಟ್ರಿನಲ್ಲಿ ಇತ್ತು ಅಂತಂತಂದ್ರೆ ಅಂಥವ್ರು ಐವಿಎಫ್ ಹೋಗಿದ್ದಾರೆ ಅಂತಂತಂದ್ರೆ ಅಂಥವ್ರಿಗೆ ಪಿಜಿಟಿ ಟೆಸ್ಟ್ ನ ಮಾಡ್ತಾರೆ. ಯಾಕೆ ಅಂತಂತಂದ್ರೆ ಅಬ್ನಾರ್ಮಲ್ ಎಂಬ್ರಿಯೋ ಫಾರ್ಮ್ ಆಗ್ತಾ ಇತ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಫಾರ್ಮ್ ಆಗೋದಿಲ್ಲ. ಸೊ ಫಾರ್ಮ್ ಆಯ್ತು ಅಂತಂತಂದ್ರೆ ಇಂಪ್ಲಾಂಟ್ ಆಗೋದಿಲ್ಲ. ಇಂಪ್ಲಾಂಟ್ ಆಯ್ತು ಅಂತಂತಂದ್ರೆ ಮಿಸ್ಕ್ಯಾರೇಜ್ ಆಗುತ್ತೆ. ಓಕೆ, ಮಿಸ್ಕ್ಯಾರೇಜು ಆಗಿಲ್ಲ ಅಂತಂತಂದ್ರೆ ಪ್ರೀ ಡೆಲಿವರಿ ಆಗುತ್ತೆ. ಅಂತಂದ್ರೆ ಅವಧಿಗೂ ಮುಂಚೆ ಡೆಲಿವರಿ ಆಗುತ್ತೆ. ಇಲ್ಲ ಅಂತಂತಂದ್ರೆ ಮಗು ಬುದ್ಧಿಮಾಂದ್ಯತೆಯಿಂದ ಇರುವಂತಹ ಮಗು ಹುಟ್ಟುತ್ತೆ. ಓಕೆ, ಸೊ ಇದು ಅಷ್ಟು ಎಲ್ಲಿಂದ ಡಿಪೆಂಡ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಯಾವುದು, ಅಬ್ನಾರ್ಮಲ್ ಎಂಬ್ರಿಯೋ ಇಂದಾನೆ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಏನ್ ಮಾಡ್ತಾರೆ, ನಿಮ್ಗೆ ಪ್ರತಿ ಸತಿ ಹಗಲೆಲ್ಲ ಮಿಸ್ಕ್ಯಾರೇಜ್ ಆಗ್ತಾ ಇತ್ತು ಅಂತಂತಂದ್ರೆ ನಿಮಗೆ ಎಂಬ್ರಿಯೋ ಏನ್ ಫಾರ್ಮ್ ಆಗ್ತಾ ಇದೆಯಲ್ಲ ಅದೇ ಅಬ್ನಾರ್ಮಲ್ ಇರ್ಬೋದು, ಅದರಲ್ಲಿ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇರಬಹುದು ಅಂತ ಡಾಕ್ಟರ್ಸ್ ಏನ್ ಮಾಡ್ತಾರೆ, ನಿಮ್ಮ ಹಿಸ್ಟ್ರಿನಲ್ಲಿ ಮಿಸ್ಕ್ಯಾರೇಜ್ ರಿಕರೆಂಟ್ ಮಿಸ್ಕ್ಯಾರೇಜಸ್ ಇತ್ತು ಅಂತಂತಂದ್ರೆ ವೆನ್ ಯು ಗೋ ಫಾರ್ ಐವಿಎಫ್ ಅಂತ ಟೈಮಲ್ಲಿ ಪಿಜಿಟಿ ಟೆಸ್ಟ್ ನ ಮ್ಯಾಂಡೇಟರಿ ಆಗಿ ಮಾಡ್ತಾರೆ. ಓಕೆ, ಮಲ್ಟಿಪಲ್ ಫೇಲ್ಡ್ ಐವಿಎಫ್ ಸೈಕಲ್ಸ್. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿಯಾಗಿದೆ, ಎಗ್ಸ್ ಚೆನ್ನಾಗಿ ಬರ್ತಾ ಇದೆ, ಸ್ಪರ್ಮ್ನು ತುಂಬ ಹೆಲ್ದಿ ಆಗಿದೆ, ಎಂಬ್ರಿಯೋ ಏನು ಫಾರ್ಮ್ ಆಗುತ್ತೆ ಅದೂ ಚೆನ್ನಾಗಿದೆ, ಆದ್ರೂ ಸಹಿತ ನಿಮ್ಮದು ಐವಿಎಫ್ ಸೈಕಲ್ ಫೇಲ್ ಆಗಿದೆ ಅಂತಂತಂದ್ರೆ ಅಂತಹ ಟೈಮಲ್ಲಿ ಪಿಜಿಟಿ ಟೆಸ್ಟ್ನ ಮಾಡ್ತಾರೆ ಯೂಶುವಲ್ ಆಗಿ. ವೆನ್ ಒನ್ ಪಾರ್ಟ್ನರ್ ಕ್ಯಾರೀಸ್ ನೋನ್ ಜೆನೆಟಿಕ್ ಕಂಡೀಷನ್, ವಂಶಾವಳಿನಲ್ಲಿ ಒಂದು ಜೆನೆಟಿಕ್ ಕಂಡೀಷನ್, ಒಂದು ಜೆನೆಟಿಕ್ ಪ್ರಾಬ್ಲಮ್ ಮುಂಚೆಯಿಂದಾನು
ಇದೆ ಆ ಥರ ಪ ಮೇಲ್ ಪಾರ್ಟ್ನರ್ ಆಗಿರ್ಬೋದು, ಫೀಮೇಲ್ ಪಾರ್ಟ್ನರ್ ಆಗಿರ್ಬೋದು, ಯಾರಿಗಾದ್ರೂ ಒಬ್ರಿಗೆ ಅವರು ವಂಶಾವಳಿಯಿಂದ ಬಂದಿರೋ ಅಂತಹ ಒಂದು ಜೆನೆಟಿಕ್ ಪ್ರಾಬ್ಲಮ್ ಇದೆ ಅನ್ನೋದೇನಾದ್ರೂ ಮುಂಚೆನೇ ಗೊತ್ತಿತ್ತು ಅಂತಂತಂದ್ರೆ, ಅಂಥವ್ರು ಡೈರೆಕ್ಟಾಗಿ ಯಾವಾಗ IVF ಹೋಗ್ತಾರೆ, ಆವಾಗ PGT ಟೆಸ್ಟ್‌ನ ಮಾಡ್ಸೋಣ ಅಂತ ಹೇಳ್ತಾರೆ. ಓಕೆ. ಹಿಸ್ಟರಿ ಆಫ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇನ್ ಪ್ರೀವಿಯಸ್ ಪ್ರೆಗ್ನೆನ್ಸೀಸ್. ಮುಂಚೆ ಕನ್ಸೀವ್ ಆಗಿ ಅದರಲ್ಲಿ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇದ್ದು ಮಗುನ ಕಳ್ಕೊಂಡಿದ್ರೆ, ಅಥವಾ ಅಬ್ನಾರ್ಮಲ್ ಮಗು ಆಲ್ರೆಡಿ ನಿಮಗಿತ್ತು ಅಂತಂತಂತಂದ್ರೆ, ಅಂತಹ ಟೈಮಲ್ಲಿ ಏನು ಮಾಡ್ತಾರೆ, ನಿಮ್ಮ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇತ್ತು ಅನ್ನೋದು ಗೊತ್ತಾಯಿತು ಅಂತಂತಂದ್ರೆ, ಈ ಸತಿ IVF ಮಾಡಿಸೋವಾಗ PGTನ ಮ್ಯಾಂಡೇಟರಿ ಆಗಿ ಮಾಡಿಸ್ತಾರೆ. ಸೊ ಇಷ್ಟೊತ್ತರೆಗೂ ಹೇಳಿದ್ದೆಲ್ಲ ಮ್ಯಾಂಡೇಟರಿ ಆಗಿ ಯಾವಾಗ ಮಾಡಿಸ್ತಾರೆ ಅನ್ನೋದು. ಓಕೆ. ಸೊ ಯಾವಾಗ ಇದು ನಾಟ್ ರುಟೀನ್, ಇಟ್ಸ್ ನಾಟ್ ಪಾರ್ಟ್ ಆಫ್ ದ ರುಟೀನ್, ಯಾವಾಗ ಸಜೆಸ್ಟ್ ಮಾಡೋದಿಲ್ಲ ಅಂತಂತಂದ್ರೆ, ಫಸ್ಟು ಯಂಗ್ ಕಪಲ್. ಓಕೆ. ಯಂಗ್ ಕಪಲ್ ಕಮ್ ವಿತ್ ಗುಡ್ ಕ್ವಾಲಿಟಿ ಆಫ್ eggs and good quality of sperm. So eventually good quality of embryos. ಓಕೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಕಪಲ್ ಏಜು ಕಮ್ಮಿ ಇತ್ತು ಅಂತಂತಂದ್ರೆ, ಅಂತಹ ಟೈಮಲ್ಲಿ ಯೂಶುವಲ್ ಆಗಿ PGT ಮಾಡಿಸಿ ಅಂತಂತ ಹೇಳಿ ರೆಕಮೆಂಡ್ ಮಾಡೋದಿಲ್ಲ. ಅವರು ಸ್ಪೆಸಿಫಿಕ್ ಆಗಿ ಬೇರೆ ಯಾವುದೋ ಕಾರಣಕ್ಕೆ IVF ಮಾಡಿಸ್ಕೊತಾ ಇರ್ಬೋದು. ಯಾರಿಗೆ ಅದು ಫಸ್ಟ್ IVF ಸೈಕಲ್ ಆಗಿರುತ್ತೆ ಅಂಥವ್ರಿಗೆ ಬ್ಯಾಕ್‌ಗ್ರೌಂಡಲ್ಲಿ ಯಾವುದೇ ರೀತಿಯಾದಂತಹ ಹಿಸ್ಟ್ರಿ ಇರಲ್ಲ. ಲೈಕ್ ಮಿಸ್‌ಕ್ಯಾರೇಜ್ ಆಗಿರ್ಬೋದು, ಜೆನೆಟಿಕ್ ಕಂಡೀಷನ್ ಆಗಿರಬಹುದು. ಈ ಥರದ್ದು ಆಮೇಲೆ ಅಬ್ನಾರ್ಮಲ್ ಮಗು ಇರುವಂತಹ ಹಿಸ್ಟ್ರಿ ಆಗಿರ್ಬೋದು. ಯಾವುದೇ ಪ್ರೀವಿಯಸ್ ಹಿಸ್ಟ್ರಿ ಇಲ್ಲ ಆ್ಯಂಡ್ ಈ ಥರದ್ದು ಯಾವುದೋ ಪ್ರೀವಿಯಸ್ ಹಿಸ್ಟ್ರಿ ಇಲ್ಲ ಆ್ಯಂಡ್ ದಿಸ್ ಇಸ್ ಯುವರ್ ಫಸ್ಟ್ ಸೈಕಲ್ ಅಂದವಾಗ ಡಾಕ್ಟರ್ಸು ಯೂಶುವಲ್ ಆಗಿ PGT ಏನು ಮಾಡಿಸೋದು ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ತಾರೆ. ನೆಕ್ಸ್ಟ್ ರೀಸನ್ನು, ಆಲ್ರೆಡಿ IVF ತುಂಬ ಕಾಸ್ಟ್ಲಿ ಆ್ಯಂಡ್ ಇನ್ಕ್ಲೂಡಿಂಗ್ PGT ಅಂತಂತಂದರೆ ಎಕ್ಸ್‌ಪೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ IVF ಮಾಡಿಸೋದಕ್ಕೇನೆ ನೀವು ತುಂಬಾ ಕಷ್ಟಪಟ್ಟು, ಎಲ್ಲರೂ ಅಂತಲ್ಲ ಆಯಿತಾ, IVF ಮಾಡಿಸ್ಕೊಳ್ಳೋಕ್ಕೋಸ್ಕರನೇ ತುಂಬ ಕಷ್ಟಪಟ್ಟು ದುಡ್ಡನ್ನ ಹೊಂದಿಸಿರ್ತಾರೆ. ಅದ್ರ ಜೊತೆಗೆ ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಈ ಟೆಸ್ಟಿಗೆ ಮಾಡಿಸ್ಬೇಕು ಅಂತಂತಂತಂದರೆ ಎವ್ರಿ ಒನ್ ಕಾಂಟ್ ಅಫೋರ್ಡ್ ಇಟ್. ಸೊ ಆ ಥರ ಟೈಮಲ್ಲಿ ಯಾವಾಗ ಎಕ್ಸ್‌ಪೆನ್ಸ್ ಮ್ಯಾಟರ್ ಅನ್ನುವಂತಹ ಪರಿಸ್ಥಿತಿ ಯಾರಿಗಿರುತ್ತೆ, ಸೊ ಅಂಥವ್ರು ಯೂಶುವಲ್ ಆಗಿ ಈ PGT ಟೆಸ್ಟ್‌ನ ಬೇಕಿಲ್ಲ ಅಂತಂತಂದ್ರೆ ಬೇಡ ಬಿಡಿ ಅಂತಂತಾನೆ ಹೇಳ್ತಾರೆ. ಬಟ್ ಯಾರೆಲ್ಲ ಅಫೋರ್ಡ್ ಮಾಡೋದಕ್ಕೆ ಆಗುತ್ತೆ ಅಂಥವರೆಲ್ಲ ಏನು ಮಾಡ್ತಾರೆ, ಓಕೆ ಇಟ್ಸ್ ಬೆಟರ್ ಟು ಇನ್ಕ್ಲೂಡ್ ದಟ್ ಆಲ್ಸೋ ಟು ಬಿ ಆನ್ ಸೇಫರ್ ಸೈಡ್ ಅಂತಂತ ಹೇಳಿ PGT ಟೆಸ್ಟ್‌ನ ಇನ್ಕ್ಲೂಡ್ ಮಾಡ್ಕೊಳ್ಳೋರುನು ಇರ್ತಾರೆ. ಓಕೆ. ಎಲ್ಲ ವೆರೈಟಿ ಪೀಪಲ್‌ನೂ ಇರ್ತಾರೆ ಅಲ್ವಾ. ಸೊ ಹಾಗಾಗಿ PGT ಟೆಸ್ಟ್ ಅಂತಂತಂದ್ರೆ ಇಟ್ ಇಸ್ ಈಕ್ವಲ್ ಟು ಎಕ್ಸ್‌ಪೆನ್ಸ್. ಸೊ ಹಾಗಾಗಿ ಯೂಶುವಲ್ ಆಗಿ PGT ಟೆಸ್ಟ್‌ನ ಎಲ್ಲರೂನು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ ತಮ್ಮ IVF ಸೈಕಲಲ್ಲಿ. ಆ್ಯಂಡ್ ಡಾಕ್ಟರ್ಸ್ ಕೂಡ ಓಕೆ ಅಂತಂತ ಹೇಳಿ ಬಿಡಬಹುದು. ಸೊ ಯೂಶುವಲ್ ಆಗಿ ಡಾಕ್ಟರ್ಸ್ ಯಾವಾಗ ರೆಕಮೆಂಡ್ ಮಾಡ್ತಾರೆ ಅಂತಂತಂದ್ರೆ, 35 ಏಜ್ ಇದ್ದು ಮಿಸ್‌ಕ್ಯಾರೇಜು ಅಥವಾ ಪ್ರೀವಿಯಸ್ ಹಿಸ್ಟ್ರಿ ಏನಾದರೂ ಇತ್ತು ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ಆ ಥರ ಪರ್ಟಿಕ್ಯುಲರ್ ಹಿಸ್ಟ್ರಿ ಇತ್ತು ಅಂತಂದ್ರೆ ಮಾತ್ರ ಡಾಕ್ಟರ್ಸ್ ಏನು ಮಾಡ್ತಾರೆ, PGT ಟೆಸ್ಟ್‌ನ ಇನ್ಕ್ಲೂಡ್ ಮಾಡ್ಕೊತಾರೆ. ಬಟ್ ಇನ್ನು ಕೆಲವೊಂದಿಷ್ಟು ಜನದ ಮೈಂಡ್‌ಸೆಟ್ ಏನಿರುತ್ತೆ ಗೊತ್ತಾ, ನಾವು ಇಷ್ಟು ದುಡ್ಡನ್ನ IVFಗೋಸ್ಕರ ಹಾಕ್ತಾನೇ ಇದ್ದೀವಂತೆ. ಸೊ ಅದ್ರ ಜೊತೆಗೆ ಇದೊಂದು ಟೆಸ್ಟನ್ನ ಮಾಡಿಸ್ಬಿಟ್ವಿ ಅಂತಂತಂದ್ರೆ, ಅಟ್‌ಲೀಸ್ಟ್ ಎಂಬ್ರಿಯೋಸ್ ಏನು ಫಾರ್ಮ್ ಆಗಿದೆ ಅದು 100% ಪಕ್ಕಾ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ ಅನ್ನೋ ಶ್ಯೂರಿಟಿ ಇರುತ್ತಲ್ಲ. ಸೊ ದಟ್ ಆಮೇಲೆ ಇಂಪ್ಲಾಂಟ್ ಮಾಡಿದ ಐ ಮೀನ್ ಯೂಟ್ರಸಿಗೆ ಟ್ರಾನ್ಸ್‌ಫರ್ ಮಾಡಿದ ಆದಮೇಲೆ ಸಪೋಸ್ ಅದು ಕ್ರೋಮೋಸೋಮಲ್ಸ್ ಅಬ್ನಾರ್ಮಲ್ ಆಗಿದೆ ಅನ್ನೋದೇನಾದರೂ ಗೊತ್ತಾಗಿ ಅದರಿಂದ ಇಂಪ್ಲಾಂಟ್ ಆಗಿಲ್ಲ ಅಂತಂತಂದ್ರೆ, ನೀವು ಮತ್ತೆ ಎವ್ರಿಥಿಂಗ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಓಕೆ. ನೀವು ಮತ್ತೆ ಇನ್ನೊಂದು ಸತಿ ಎಲ್ಲಾನು ಪ್ರಾಸೆಸ್ಸಿಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಆಗಬಾರದು ಅಂತಂತ ಹೇಳಿ ಏನು ಮಾಡ್ತಾರೆ, PGTನ ಓಕೆ ಅದಕ್ಕೊಂದು ಸ್ವಲ್ಪ ಈಗ 2,00,000 3,00,000 ನೀವು ಇದಕ್ಕೆ ಹೋಲ್ ಪ್ರಾಸೆಸ್ಸಿಗೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಅದ್ರಲ್ಲಿ ಒಂದು 50,000 ಈ ಟೆಸ್ಟಿಗೇನೆ ಹೋಗುತ್ತೆ ಅಂತಂತಂದ್ರೆ, ಓಕೆ ಇನ್ನೊಂದು ಸತಿ ನೀವು ಮತ್ತೆ 1,00,000 2,00,000 ಇನ್ವೆಸ್ಟ್ ಮಾಡೋದಕ್ಕಿಂತ ಅದ್ರ ಜೊತೆಗೆ ಅದೇ ಒಂದೇ ಸೈಕಲಲ್ಲೇನೆ ನಿಮಗೆ ಸಕ್ಸಸ್ ಆಗ್ಬಿಡ್ತು ಅಂತಂತಂದ್ರೆ ವೈ ನಾಟ್ ದೆನ್? ಅದಕ್ಕೆ ಇದೊಂದು 50,000 ಹೋದ್ರೆ ಹೋಗ್ಲಿ, ಇವಾಗ್ಲೇನೆ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡು ಮಾಡಿಸ್ಕೊಳ್ಳೋರು ಕೂಡ ಇರ್ತಾರೆ. ಆ್ಯಂಡ್ those don't who those who don't want to go for ಏನು ನೆಕ್ಸ್ಟ್ ಸೈಕಲ್ಸ್ ಆಯ್ತಾ? ಮತ್ತೆ ಮತ್ತೆ ಮಾಡಿಸ್ಕೊಳ್ಳೋದಕ್ಕೆ ಯಾರಿಗೆ ಇಷ್ಟ ಇರೋದಿಲ್ಲ. ಅಂಥವ್ರುನು ಕೂಡ ಇದನ್ನ ಮಾಡಿಸ್ಕೊಂತಾರೆ. ಓಕೆ. ಸೊ PGT ಟೆಸ್ಟ್ ಅಂತಂತಂದ್ರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಾದರೂ ಇತ್ತು ಅಂತಂತಂದ್ರೆ, ಎಂಬ್ರಿಯೋಸಲ್ಲಿ ಏನಾದರೂ ಇತ್ತು, ಯಾವ ಎಂಬ್ರಿಯೋಸು IVF ಪ್ರಾಸೆಸ್ ಟೈಮಲ್ಲಿ ಪ್ರಿಪೇರ್ ಮಾಡಿರೋಂತಹ ಎಂಬ್ರಿಯೋಸಲ್ಲಿ ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇತ್ತು ಅಂತಂತಂದ್ರೆ, ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಟೆಸ್ಟೇ PGT ಟೆಸ್ಟ್. ಓಕೆ. ಸೊ ಇಟ್ಸ್ ನಾಟ್ ಮ್ಯಾಂಡೇಟರಿ ಪಾರ್ಟ್ ಆಫ್ IVF ಪ್ರಾಸೆಸ್. ಸೊ ಬೇಕಾದವರು ಮಾಡಿಸಬಹುದು ನಿಮ್ಮ ವಿಶ್‌ಯಿಂದ, ಅಥವಾ ಡಾಕ್ಟರ್ಸೇ ರೆಕಮೆಂಡ್ ಮಾಡ್ತಾರೆ ಸರ್ಟನ್ ಸಿಚುಯೇಷನ್‌ನಲ್ಲಿ.
ಓಕೆ. ಡಾಕ್ಟರ್ ಸಜೆಸ್ಟ್ ಮಾಡಿಲ್ಲ ಅಂತಂತಂದ್ರೆ ಔಟ್ ಆಫ್ ಯುವರ್ ವಿಶ್ ನೀವು ಮಾಡಿಸ್ಕೋಬಹುದು. ಓಕೆ. ಇದು ಪಿ-ಜಿ-ಟಿ ಟೆಸ್ಟ್ ಬಗ್ಗೆ ಮತ್ತೇನಾದರೂ ಡೌಟ್ ಇತ್ತು ಅಂತಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.